ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಲೈವ್ ಬಂದಿರೋ ವಿಷಯ ಏನಂದ್ರೆ, ನನ್ನ ಗೋಳು ಕೇಳೋರು ಯಾರು? ಅಲ್ಲ, ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ಎಲ್ಲರೂ ನೋಡ್ತಿದ್ದೀರಾ? ಯಾಕಂದ್ರೆ ನನ್ನನ್ನ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ, ನಾನು ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ 1.5 ವರ್ಷ ಆಯಿತು ಫ್ರೆಂಡ್ಸ್. ಅಂದರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬೇರೆ ಎಲ್ಲ ವಿಡಿಯೋಸ್ ಎಲ್ಲ ನೋಡಿದಾಗ ನನಗೆ ಯಾವ ವಿಡಿಯೋಗೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಎಲ್ಲ ನೋಡ್ತಿರುವಾಗ ನನ್ನ ಚಾನಲಿಗೆ ಯಾಕೆ ಯಾರು ಸಪೋರ್ಟ್ ಮಾಡ್ತಿಲ್ಲ, ಯಾಕೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಫ್ರೆಂಡ್ಸ್. ನಾನು ಎಷ್ಟು ಕಷ್ಟಪಟ್ಟು 1.5 ವರ್ಷದಿಂದ ಈ ಚಾನಲ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಕೆಲವೊಬ್ರು ಮಾತ್ರ ಯಾರು ಸಪೋರ್ಟ್ ಮಾಡ್ತಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್, ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ನಂಗೆ ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. ಹಾಗೆ ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಕಣ್ರಿ. ಹಾಗೆ ಇನ್ನಷ್ಟು ಎಲ್ಲರೂ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಲಿ ಅಂತ ಬಯಸ್ತಿದ್ದೀನಿ ಕಣ್ರಿ. ಪ್ಲೀಸ್, ನಿಮ್ಮೊಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟು ಕಣ್ರಿ. ಪ್ಲೀಸ್, ಯಾರ ಕೈ ಸಾಧ್ಯ ಆಗುತ್ತೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ಚಾನಲ್ಗಳಲ್ಲೆಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಪಟ್ಟಂತ 1K 2K 3K ಆ ಥರ ಪಟ್ಟಂತ ವ್ಯೂಸ್ ಬರುತ್ತೆ. ಹಾಗೆ ಲೈಕ್ಸ್ ಅಂತೂ ನೋಡಂಗೆ ಇಲ್ಲ, ಅಷ್ಟಕ್ಕೊಂದು ಲೈಕ್ಸ್ ಬರುತ್ತೆ. ಆದರೆ ನಮ್ಮ ಚಾನಲಲ್ಲಿ ಒಂದು 200 ವ್ಯೂಸ್ ಆಗಬೇಕು ಅಂದರು 2 ದಿವಸ 3 ದಿವಸ ಹೀಗಾಗುತ್ತೆ. ಈಗಂತೂ ಪರವಾಗಿಲ್ಲ, ಫಸ್ಟ್ ಅಂತೂ ಒಂದು 10 ವ್ಯೂಸ್ ಬರೋಕ್ಕೂ ಜಾಸ್ತಿ ಆಗ್ತಿತ್ತು ಫ್ರೆಂಡ್ಸ್. ಪ್ಲೀಸ್, ಇದೇ ರೀತಿ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್.